ಬೈ ಎಲೆಕ್ಷನ್ ದಂಗಲ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಆರ್ಆರ್ ನಗರ ಶಿರಾ ಸರ್ಕಾರದ ತಂತ್ರ ಪ್ರತಿಪಕ್ಷದ ಪ್ರತಿತಂತ್ರ. ಬೈ ಎಲೆಕ್ಷನ್ ದಂಗಲ್ ಗೆಲ್ಲೋರು ಯಾರು? ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ನಿಧಾನವಾಗಿ ಕಾವೇರ್ತಾ ಇದೆ. ಆದ್ರೆ ಬಿಜೆಪಿಗೆ ಆರ್ಆರ್ ನಗರ ಕ್ಷೇತ್ರ ಸದ್ಯಕ್ಕೆ ಕಗ್ಗಂಟಾಗಿದೆ. ಆ ಟೆನ್ಷನ್ ಕಾರಣ ಏನು ಅಂತಂದ್ರೆ ಇವಾಗ ಟಿಕೆಟ್ ಫೈಟ್ ನಡೀತಾ ಇದೆ. ಮುನಿರತ್ನ ಒಂದ್ ಕಡೆ ನನಗ್ ಟಿಕೆಟ್ ಬೇಕು, ನಾನು ಪಕ್ಷ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ, ರಾಜೀನಾಮೆ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಹಿಂದೆ ಬಿಜೆಪಿ ಅಭ್ಯರ್ಥಿಯಾಗಿ ಪರಾಜಿತಗೊಂಡಿದ್ದಂತ ಮುನಿರಾಜುಗೌಡ, ತುಳಸಿ ಮುನಿರಾಜುಗೌಡ ಕೂಡ ನನಗ್ ಟಿಕೆಟ್ ಬೇಕು ಅಂತ ಹೇಳಿ ಫೈಟ್ ಮಾಡ್ತಾ ಇದ್ದಾರೆ. ಸಿಎಂ ಭೇಟಿಯಾಗಿ ಬೆಳಿಗ್ಗೆ ಚರ್ಚೆಯನ್ನ ಮುನಿರತ್ನ ಮಾಡಿದ್ದಾರೆ. ತನಗೇ ಟಿಕೆಟ್ ಕೊಡಿ ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಕೊಟ್ಟ ಮಾತನ್ನ ನೀವು ಉಳಿಸ್ಕೊಳ್ಳಿ ಅಂತ ಕೂಡ ಹೇಳಿ ಬಂದಿದ್ದಾರೆ. ತುಳಸಿ ಮುನಿರಾಜುಗೌಡ ನಾನೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ತುಳಸಿ ಮುನಿರಾಜುಗೌಡರ ಮನವೊಲಿಸಿ, ನೀವು ನನ್ನ ಹೆಸರು ಫೈನಲ್ ಮಾಡಿ ಅಂತ ಹೇಳಿ ಸುಮಾರು ಒಂದು 15 ನಿಮಿಷಗಳ ಕಾಲ ಮುನಿರತ್ನ ಸಿಎಂ ಬಳಿಯಲ್ಲಿ ಮನವಿಯನ್ನ ಮಾಡಿದ್ದಾರೆ. ಇದು ಈ ಒಂದು ಪ್ರಾಬ್ಲಮ್ ಏನಿದೆ ಅದಕ್ಕೆ ಹೆಂಗ್ ಸೊಲ್ಯೂಷನ್ ಕಂಡುಕೊಳ್ಳುತ್ತೆ ಬಿಜೆಪಿ ಅನ್ನೋದು ಈಗಿರುವಂತ ಪ್ರಶ್ನೆ. ನಾವು ಒಟ್ಟಿಗೆ ರಾಜೀನಾಮೆ ಕೊಟ್ವಿ, ಒಟ್ಟಿಗೆ ಬಂದಿದ್ದೀವಿ, ಎಲ್ರಿಗೂ ನ್ಯಾಯ ಒದಗಿಸಿದ್ದಾರೆ. ಆಮೇಲೆ ಮಾತು ಮೇಲೆ ನಿಲ್ಲ ಅಂತ ಒಂದು ಪಕ್ಷ ಯಾವುದೇ ಕಾರಣಕ್ಕೂ ಬಂದವ್ರಿಗೆ ಅನ್ಯಾಯ ಆಗಲ್ಲ ಅಂತ ಏನು ನಮ್ಮ ರಾಷ್ಟ್ರೀಯ ನಾಯಕರು ಅಮಿತ್ ಶಾ ಅವರು ಆವತ್ತು ನಮ್ಮ 14 ಜನಕ್ಕೂ ಒಟ್ಟಿಗೆ ಮಾತು ಕೊಟ್ಟಿದ್ದಾರೆ. ಆ ಮಾತು ಪ್ರಕಾರ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ನಮ್ಮ ಸೇರ್ಪಡೆ ರಾಷ್ಟ್ರದ ನಾಯಕರ ಎದುರಿನಲ್ಲಿ ನಮ್ಮ ರಾಜೀನಾಮೆ ಅಲ್ಲಿ ನಡೆದಿರೋಂಥದ್ದು. ಅವತ್ತು ಅವರೇ ಅದನ್ನು ಎಲ್ಲ ಆಗಿ ನಾವು ಬಂದಿರೋಂಥದ್ದು. ನನ್ನನ್ನು ಆಯ್ಕೆ ಮಾಡೋದು, ನನ್ನನ್ನು ಬೆಂಬಲಿಸೋದು ಪ್ರತಿಯೊಂದು ಪಕ್ಷದ ವರಿಷ್ಠರಿಗೆ ಸಂಬಂಧಪಟ್ಟಂಥ ವಿಷಯ. ಹಂಗಾಗಿ ನಾನು ಏನೇ ಮಾತಾಡಿದ್ರು ನಾನು ನನ್ನದು ಅನ್ನೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಏನಿದ್ರು ಇನ್ನು ಆರ್ಆರ್ ನಗರದ ಟಿಕೆಟ್ ವಿಚಾರಕ್ಕೆ ಸಚಿವ ಸಿಟಿ ರವಿ ಮಾತನಾಡಿದ್ದಾರೆ. ಅಭ್ಯರ್ಥಿ ಯಾರಾಗಬೇಕು ಅನ್ನೋದನ್ನ ನಮ್ಮ ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ಮಾಡುತ್ತೆ. ಮುನಿರತ್ನ ಕೂಡ ಈಗ ಬಿಜೆಪಿ ಸೇರಿದ್ದಾರೆ. ತುಳಸಿ ಮುನಿರಾಜುಗೌಡ ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದವರು. ಆಕಾಂಕ್ಷಿಗಳು ಹಲವಾರು ಮಂದಿ ಇರ್ತಾರೆ, ಆದ್ರೆ ಅಭ್ಯರ್ಥಿ ಆಗೋದು ಒಬ್ರೇ ಅಂತ ಸಿಟಿ ರವಿ ಹೇಳಿದ್ದಾರೆ. ನಾವು ಎಲ್ಲರೂ ಪಕ್ಷದವರೇ. ಮುನಿರತ್ನ ಅವರು ಪಕ್ಷಕ್ಕೆ ಸೇರಿದ್ದಾರೆ. ರಾಜೇಗೌಡರು ಹಳೆಯ ಕಾರ್ಯಕರ್ತರು, ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ದವರು. ನಮ್ಮಲ್ಲಿ ಸರ್ವಸಮ್ಮತ ಅಭ್ಯರ್ಥಿಯೇ ಆಗುತ್ತೆ. ಆಕಾಂಕ್ಷಿಗಳು ಹಲವಾರು ಇದ್ದೇ ಇರ್ತಾರೆ, ಸ್ವಾಭಾವಿಕ. ಆಕಾಂಕ್ಷಿಗಳೆಲ್ಲರೂ ಅಭ್ಯರ್ಥಿ ಆಗಕ್ಕೆ ಸಾಧ್ಯ ಇಲ್ಲ. ಆಕಾಂಕ್ಷಿಗಳಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋದನ್ನ ಪಾರ್ಟಿ ತೀರ್ಮಾನ ಮಾಡುತ್ತೆ. ಅವ್ರ ಪರವಾಗಿ ಕೆಲಸ ಮಾಡ್ತೇವೆ. ಪಕ್ಷ ಪ್ರಮುಖ, ಯಾರೇ ಆದ್ರೂ ಗೆಲ್ಲಿಸ್ತೇವೆ. ಇನ್ನು ಉಪಚುನಾವಣೆಗೆ ಕಾಂಗ್ರೆಸ್ ತಯಾರಾಗಿದೆ. ಶಿರಾದಲ್ಲಿ ಟಿಬಿ ಜಯಚಂದ್ರ ನಮ್ಮ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಕ್ಚುಲಿ ಹಿಂದೆನೇ ಅದು ಫೈನಲ್ ಆಗಿತ್ತು. ಒಮ್ಮತದ ನಿರ್ಧಾರವನ್ನ ಕಾಂಗ್ರೆಸ್ ನಾಯಕರು ರೀಸೆಂಟ್ ಆಗಿ ಮಾಡಿದ್ರು. ಮತ್ತೊಮ್ಮೆ ಆ ಅಭ್ಯರ್ಥಿ ಹೆಸರನ್ನ ಇವತ್ತು ಸಿದ್ದರಾಮಯ್ಯ ಹೇಳಿದ್ದಾರೆ. ಎಲೆಕ್ಷನ್ ಅಧಿಕೃತವಾಗಿ ಘೋಷಣೆ ಆಗಿರೋದ್ರಿಂದ ಶಿರಾದಲ್ಲಿ ಟಿಬಿ ಜಯಚಂದ್ರ ಅವರೇ ನಮ್ಮ ಪಕ್ಷದ ಕ್ಯಾಂಡಿಡೇಟ್, ಮತ್ತೆ ಗೆಲ್ಲುವಂತ ವಿಶ್ವಾಸ ನಮಗಿದೆ, ತಯಾರಿ ಕೂಡ ಆಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ನು ಆರ್ಆರ್ ನಗರ ಕ್ಷೇತ್ರದಲ್ಲಿ ಪ್ರಬಲ ಅಭ್ಯರ್ಥಿ ಹಾಕ್ತೀವಿ. ಈ ಎಲೆಕ್ಷನ್ ಅಲ್ಲಿ ಯಾವುದೇ ಪಕ್ಷದ ಜೊತೆಯಲ್ಲಿ ನಾವು ಮೈತ್ರಿ ಮಾಡಿಕೊಳ್ಳೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಸ್ವಂತ ಬಲ ಇದೆ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾವೆಲ್ಲರೂ ಕೂತ್ಕೊಂಡು ಒಬ್ಬ ಪ್ರಬಲ ಅಭ್ಯರ್ಥಿಯನ್ನ ಆರ್ಆರ್ ನಗರದಲ್ಲೂ ಕೂಡ ನಿಲ್ಲಿಸ್ತೀವಿ. ಸೊ ಚುನಾವಣೆಗೆ ತಯಾರಿ ನಡೆದಿದೆ ನಮ್ದು. ಈಗಾಗಲೇ ಒಂದು ಶಿರಾದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಎರಡೂ ಕ್ಷೇತ್ರಗಳಲ್ಲೇ ಈ ಸರಿ ಗೆಲ್ಲಲಿಕ್ಕೆ ನಾವೆಲ್ಲ ಪ್ರಯತ್ನ ಕೂಡ ಮಾಡ್ತೀವಿ, ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಶಿರಾದಲ್ಲಿ JDSನ MLA ಗೆದ್ದಿದ್ರು. ಅಲ್ಲಿ ಅಭ್ಯರ್ಥಿಗಳನ್ನ ಶಿರಾದಲ್ಲಿ ನಿಲ್ಲಿಸ್ತೀವಿ. ಹೋದ್ ಸಾರಿ ನಮ್ಮ ಜಯಚಂದ್ರ ಅವರು ಅಭ್ಯರ್ಥಿಯಾಗಿ ಸುಮಾರು 12-13 ಸಾವಿರಗಳ ಅಂತರದಿಂದ ಸೋತಿದ್ರು. ಈ ಸಲ ಮತ್ತೆ ಅವ್ರನ್ನೇ ಅಭ್ಯರ್ಥಿ ಮಾಡ್ತಾ ಇದ್ದೀವಿ, ಜಯಚಂದ್ರ. ಶಿರಾ ಹಾಗೇನೆ ಆರ್ಆರ್ ನಗರಕ್ಕೆ ಜೆಡಿಎಸ್ ಅಭ್ಯರ್ಥಿ ಯಾರಾಗ್ತಾರೆ ಹಾಗಾದ್ರೆ? ಇವತ್ತು ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡ್ತೀವಿ ಅಂತ ಬೆಂಗಳೂರಲ್ಲಿ HD ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲೆಕ್ಷನ್ ನಿನ್ನೆ ಅಧಿಕೃತವಾಗಿ ಅನೌನ್ಸ್ ಆಗ್ತಾ ಇದ್ದಂತೆ ಮೂರು ಪಕ್ಷಗಳಲ್ಲಿ ರಾಜ್ಯದಲ್ಲಿ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಬಿಜೆಪಿ, ಕಾಂಗ್ರೆಸ್ ತನ್ನದೇ ಸ್ಟ್ರಾಟಜಿಯನ್ನ ಮಾಡ್ಕೊಳ್ತಾ ಇದೆ. ಜೆಡಿಎಸ್ ಕೂಡ ಹಿಂದೆ ಬಿದ್ದಿಲ್ಲ. ಇವಾಗ ಸಂಜೆ ವೇಳೆಗೆ ಯಾರ ಅಭ್ಯರ್ಥಿಗಳು 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಫೈನಲ್ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಕುತಂತ್ರದ ರಾಜಕಾರಣ ಮಾಡ್ತಾ ಇವೆ, ನಾವು ಅದಕ್ಕೆ ಪ್ರತಿತಂತ್ರ ಮಾಡಬೇಕಾಗಿದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಎರಡೂ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಇನ್ನು ಶಿರಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಸಭೆ ಮಾಡ್ತಾರೆ. ಅಭ್ಯರ್ಥಿ ಆಯ್ಕೆ ಬಗ್ಗೆ ಇವತ್ತು ಸಂಜೆ ಒಳಗೆ ಚರ್ಚೆ ಆಗುತ್ತೆ. ಅಭ್ಯರ್ಥಿ ಯಾರು ಅಂತ ಆಯ್ಕೆ ಮಾಡುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಗೆಲ್ತಕ್ಕಂಥದ್ದಕ್ಕೆ ಅವರಿಬ್ಬರ ಕುತಂತ್ರದ ರಾಜಕಾರಣ ಏನಿದೆ, ಅದಕ್ಕೆ ನಾವೇನು ಕುತಂತ್ರ ಅಲ್ಲ ತಂತ್ರಗಳನ್ನ ಇವತ್ತು ಎಣಿಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೆಲವು ತೀರ್ಮಾನಗಳು ಮಾಡ್ತಾ ಇದ್ದಾರೆ. ಪ್ರತಿತಂತ್ರ ಎಣಿಕೆ HDK ರೆಡಿ ಆಗಿದ್ದಾರೆ, ಈಗ ಸಿದ್ಧವಾಗಿದ್ದೇವೆ, ಮಾನಸಿಕವಾಗಿ ಸಿದ್ಧ ಆಗಿದೆ. ಶಿರಾ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದೇನಿದೆ, ಇವತ್ತಿನ ಚುನಾವಣೆಯನ್ನು ಗೆಲ್ಲೇಬೇಕಾದಂಥ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಮತ್ತು ಚುನಾವಣೆಯ ಅಭ್ಯರ್ಥಿ ಆಕಾಂಕ್ಷಿಗಳೇನಿದ್ದಾರೆ ಅವರಿಗೆಲ್ಲರ ವಿಶ್ವಾಸದೊಂದಿಗೆ ಇವತ್ತು ಚುನಾವಣೆಯ ಅಭ್ಯರ್ಥಿ ಯಾರು ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಹಾಗಾದ್ರೆ ಈ ಬೈ ಎಲೆಕ್ಷನ್ ದಂಗಲ್ನಲ್ಲಿ ಯಾವ ತರ ಸ್ಟ್ರಾಟಜಿಗಳು ನಡೀತಾ ಇದೆ, ತಯಾರಿಗಳು ಹೆಂಗಿದೆ ಮೂರೂ ಪಕ್ಷಗಳಲ್ಲಿ, ಎಲ್ಲ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ. ಶ್ರೀನಿವಾಸ್ ಹಳಕಟ್ಟಿ, ಯಾವಾಗ ನಿನ್ನೆ ಅಧಿಕೃತವಾಗಿ ಎಲೆಕ್ಷನ್ ಮುಹೂರ್ತ ಫಿಕ್ಸ್ ಆಯಿತು, ಡೇಟ್ ಅನೌನ್ಸ್ ಆಯಿತು, ಮೂರೂ ಪಕ್ಷಗಳಲ್ಲಿ ಈಗ ಬಿರುಸಿನ ಚಟುವಟಿಕೆ ಅಂತೂ ನಡೀತಾ ಇದೆ. ಫಸ್ಟ್ ಬಿಜೆಪಿ ವಿಚಾರವಾಗಿ ಮಾತಾಡೋಣ. ಬಿಜೆಪಿಯಲ್ಲಿ ಶಿರಾದಲ್ಲಿ ನೆಲೆ ಇಲ್ಲ ಬಿಜೆಪಿ ಪಕ್ಷಕ್ಕೆ, ಆದ್ರೆ ಅಟ್ಲೀಸ್ಟ್ ಒಂದು ಫೈಟ್ ಅನ್ನು ಕೊಡಬೇಕು ಅಂತ ತಯಾರಿಗಳು. ಇನ್ನೊಂದು ಕಡೆ RR ನಗರ ಕ್ಷೇತ್ರ, ಸೊ ಅಲ್ಲಿ ಅಭ್ಯರ್ಥಿ ಯಾರು ಅನ್ನೋದೇ ಇವಾಗ ಕಗ್ಗಂಟಾಗಿರೋದು. ಇಬ್ರು ಕೂಡ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ಸ್ಟ್ರಾಟಜಿ ಏನು, ಯಾವ ತರ ಟೆನ್ಷನ್ ಇದೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ? ಶರ್ಮಿತಾ, ಶಿರಾ ಮತ್ತು RR ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಬೈ ಎಲೆಕ್ಷನ್ ಘೋಷಣೆ ಆಯಿತು, ಘೋಷಣೆ ಆದ ತಕ್ಷಣವೇ ಬಿಜೆಪಿಯಲ್ಲಿ ಒಂದು ರೀತಿಯ ಸಂಚಲನ ವಾತಾವರಣ ಉಂಟಾಗಿದೆ. ಅಂದರೆ ಸಾಕಷ್ಟು ಆಡಳಿತ ವೈಫಲ್ಯಗಳ ನಡುವೆನೇ, ಸಾಕಷ್ಟು ನೆರೆ ಮತ್ತು ಕರೋನಾದ ನಡುವೆನೇ ಈ ಎಲ್ಲ ಸವಾಲುಗಳನ್ನು ನಾವು ಸ್ವೀಕರಿಸಿದ್ದೇವೆ, ಯಶಸ್ವಿಯಾಗಿರ್ತಕ್ಕಂಥ ಒಂದು ಆಡಳಿತವನ್ನು ನೀಡಿದ್ದೇವೆ ಅಂತಕ್ಕಂಥ ಒಂದು ಮಾತನ್ನು ಸರ್ಕಾರ ಹೇಳ್ತಾನೆ ಬಂದಿದೆ, ಬಿಜೆಪಿ ಹೇಳ್ತಾನೆ ಬಂದಿದೆ, ಮುಖ್ಯಮಂತ್ರಿಗಳು ಕೂಡ ಹೇಳ್ತಾನೆ ಬಂದಿದ್ದಾರೆ. ಹೀಗಾಗಿ ಸದನದಲ್ಲೂ ಕೂಡ ನಾವು ಬೈ ಎಲೆಕ್ಷನ್ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವರು ವಿರೋಧ ಪಕ್ಷಗಳು ಹೇಳಿದ್ರು. ಹೀಗಾಗಿ ಅನಿವಾರ್ಯವಾಗಿ RR ನಗರವನ್ನು ಕೂಡ ಗೆಲ್ಲಬೇಕು ಮತ್ತು ಶಿರಾ ವಿಧಾನಸಭಾ ಕ್ಷೇತ್ರವನ್ನು ಕೂಡ ಗೆಲ್ಲಬೇಕು ಅನ್ನೋದು ಮುಖ್ಯಮಂತ್ರಿಗಳ ಒಂದು ಆಶೆ ಆಗಿದೆ, ಬಿಜೆಪಿ ಒಂದು ಆಶೆ ಆಗಿದೆ. ಈ ಎರಡೂ ಕ್ಷೇತ್ರನ ಗೆಲ್ಲೋದ್ರ ಮೂಲಕ ಮತ್ತೆ ರಾಜ್ಯಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಡಬೇಕು. ಬಿಜೆಪಿ ಅಲೆ ಇನ್ನೂ ಇದೆ, ಬಿಜೆಪಿ ಇನ್ನೂ ಮಸ್ಕಾಕಿಲ್ಲ. ಅಂದ್ರೆ ಮುಂದಿನ ನಾವು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಹೇಳುವ ಹಾಗೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೇವೆ ಅಂತಕ್ಕಂಥ ಸಂದೇಶವನ್ನ ಈ ಎರಡೂ ಕ್ಷೇತ್ರಗಳಿಂದ ರವಾನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೀಗ ಆಡಳಿತ ಪಕ್ಷದ್ದಾಗಿದೆ. ಆದರೆ ಪ್ರಮುಖವಾಗಿ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನೋಡೋದಾದ್ರೆ ಬಿಜೆಪಿಗೆ ಇಲ್ಲಿ ಅಷ್ಟೊಂದು ಭದ್ರ ಆಗಿರ್ತಕ್ಕಂಥ ನೆಲೆ ಇಲ್ಲ. ಆದ್ರೆ ಈ ಬಾರಿಯಲ್ಲಿ ನೆಲೆ ಕಾಣಲೇಬೇಕು ಅಂತಕ್ಕಂಥ ಒಂದು ಹಠ ಕೂಡ ಒಂದು ಬಿಜೆಪಿಯದ್ದಾಗಿದೆ. ಆಲ್ರೆಡಿ ದಿನಾಂಕ ಘೋಷಣೆ ಆಗಿಂತ ಮುಂಚಿತ ಒಂದು ತಿಂಗಳ ಮುಂಚಿತವಾಗಿಯೇ ಕೂಡ ಅಲ್ಲಿ ಬೂತ್ ಮಟ್ಟದಲ್ಲಿ ಒಂದು ಬಿಜೆಪಿ ತನ್ನ ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದೆ. ತುಮಕೂರು ಜಿಲ್ಲೆಯ ಮಾಜಿ ಮತ್ತು ಹಾಲಿ ಶಾಸಕರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಪಕ್ಷ ಸಂಘಟನೆಗೆ ಮುಂದಾಗಿದೆ. ಅಷ್ಟೇ ಅಲ್ಲ, ಈ ಬಾರಿ JDS ಮತ್ತು ಕಾಂಗ್ರೆಸ್ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ ಮತ್ತು ಉಳಿದಂತೆ ಹೋಲಿಸದಂತೆ ಅಲ್ಲಿ ಗೆಲ್ತಕ್ಕಂಥ ಅಭ್ಯರ್ಥಿ ಯಾರು ಅಂತಕ್ಕಂಥ ವಿಚಾರದ ಬಗ್ಗೆ ಕೂಡ ಈಗ ಬಿಜೆಪಿಯಲ್ಲಿ ಚರ್ಚೆ ಆಗಿದೆ. ಅಂದ್ರೆ ನಾಳೆ ಮತ್ತು ನಾಡಿದ ಕೋರ್ ಕಮಿಟಿ ಸಭೆ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ ಎರಡೂ ಕ್ಷೇತ್ರಗಳಿಗೂ ಕೂಡ ಒಂದು ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಆದರೆ RR ನಗರ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ತಲೆನೋವು ಬಿಜೆಪಿ ನಾಯಕರಿಗೆ ಮತ್ತು ಮುಖ್ಯಮಂತ್ರಿಗಳು ಉಂಟಾಗಿದೆ ಅಂತ ಹೇಳ್ಬೋದು. ಒಂದ್ ಕಡೆ ಮೂಲ ಬಿಜೆಪಿಗೆ ಆಗಿರ್ತಕ್ಕಂಥ ತುಳಸಿ ಮುರುರಾಜ್ ಗೌಡ ಅವರು ನಾನೇ ಅಭ್ಯರ್ಥಿ ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಏನು ಬಂದಿರತಕ್ಕಂಥ ಮುನಿರತ್ನ ಅವರು ನಾನೇ ಅಭ್ಯರ್ಥಿ ಆಗ್ತೇನೆ ಅಂತಕ್ಕಂಥದ್ದು. ಅಂದ್ರೆ ವರಿಷ್ಠರು ಕೂಡ ನನಗೆ ಮಾತು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಮಾತು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅಂದಿನ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಆಗಿರ್ತಕ್ಕಂಥ ಅಮಿತ್ ಶಾ ಅವರೇ ನಮಗೆ ಒಂದು ಮಾತನ್ನು ಕೊಟ್ಟಿದ್ರು, ನೀವೇ ಮುಂದಿನ ಅಭ್ಯರ್ಥಿ ಅಂತಕ್ಕಂಥದ್ದು. ಹೀಗಾಗಿ ವರಿಷ್ಠರ ಮೇಲೆ ವಿಶ್ವಾಸ ಇದೆ, ನನಗೆ ಟಿಕೆಟ್ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸವನ್ನ ಮುನಿರತ್ನವರು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ನನ್ನನ್ನ ಅಭ್ಯರ್ಥಿಯನ್ನು ಮಾಡಬೇಕು, ನನಗೇನು ಮಾತು ಕೊಟ್ಟಿದ್ರೆ ಆ ಮಾತನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಒಂದು ಒತ್ತಡದ ರೀತಿಯಲ್ಲಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಎರಡೂ ಕ್ಷೇತ್ರಗಳಿಗೂ ಬಿಜೆಪಿ ಯಾರನ್ನ ಅಭ್ಯರ್ಥಿ ಮಾಡುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ಶರ್ಮಿತಾ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ತಮ್ಮ ಇನ್ಫಾರ್ಮೇಶನ್ಗೆ. ಬಿಜೆಪಿ ವಿರುದ್ಧ DK ಸುರೇಶ್ ಡ್ರಗ್ಸ್ ಬಾಂಬ್ ಅನ್ನು ಹಾಕಿದ್ದಾರೆ. ಡ್ರಗ್ಸ್ ವಿಚಾರ ರಾಜಕೀಯಕ್ಕೆ ಬಳಸೋದಕ್ಕೆ ಬಿಜೆಪಿ ಪಕ್ಷ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಸಂಸದ DK ಸುರೇಶ್ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಯಾವ ತರ ಹಾಗಾದ್ರೆ ಇವ್ರ ಮಾತುಗಳಿದೆ ಅಂತಂದ್ರೆ, ಈಗ ಬಿಜೆಪಿ ಪಕ್ಷ ಹೆಂಗ್ ಈ ವಿಚಾರ ರಾಜಕಾರಣ ಮಾಡೋಕೆ ಹೊರಟಿದೆ ಅಂತ ಇವ್ರ ಪ್ರಕಾರ ಡ್ರಗ್ಸ್ ಹೆಸರಲ್ಲಿ ಪ್ರತಿಪಕ್ಷಗಳ ಮೇಲೆ ದಾಳಿ ಮಾಡೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡ್ಕೊಂಡಿದೆ, ಆ ಸಂಚನ್ನೆಲ್ಲ ಮಾಡ್ಕೊಂಡಿದೆ ಅಂತ ಇವರು ಆರೋಪ ಮಾಡಿರೋದು. ಪ್ರತಿಪಕ್ಷಗಳನ್ನ ಹತ್ತಿಕ್ಕೋದಕ್ಕೆ ಬಿಜೆಪಿ ಈ ಪ್ಲಾನ್ ಮಾಡ್ತಾ ಇದೆ, ನನಗೆ ಈ ಬಗ್ಗೆ ಮಾಹಿತಿ ಬಂದಿದೆ ಅಂತ ಹೇಳಿ ಸಂಸದ DK ಸುರೇಶ್ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಅಲ್ಲಿಗೆ ಬೈ ಎಲೆಕ್ಷನ್ ಅಲ್ಲಿ ಡ್ರಗ್ಸ್ ವಿಚಾರ ಕೂಡ ರಾಜಕೀಯ ಬಣ್ಣ ಪಡ್ಕೊಳ್ಳುತ್ತೆ ಅನ್ನೋದು ಇವ್ರ ಮಾತುಗಳಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವ್ರು ಹೇಳಿರೋದು, ನಮ್ಮನ್ನೇನಾದ್ರೂ ಟಾರ್ಗೆಟ್ ಮಾಡಿದ್ರೆ ನಾವು ಸುಮ್ಮನಿರಲ್ಲ, ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಟ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡಿದ್ದಾರೆ. ಇದನ್ನ ತಿರುಗಿಸುವಂತ ಪ್ರಯತ್ನನೂ ಕೂಡ ನಡೀತಾ ಇದೆ.
ಮಾತುಗಳು ಕೇಳಿ ಬರ್ತಾ ಇದೆ. ಇಷ್ಟು ದಿನ ಚಿತ್ರನಟರು ನಟರ ಮೇಲೆ ದಾಳಿ ಆಯಿತು. ಇನ್ನು ಮುಂದಕ್ಕೆ ರಾಜಕಾರಣದಲ್ಲಿ ಸೇಡನ್ನು ತೀರಿಸಿಕೊಳ್ಳಿಕ್ಕೆ ಪ್ರಾರಂಭ ಆಗ್ತಾ ಇದೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ನಾನು ಪೊಲೀಸ್ ಅಧಿಕಾರಿಗಳಿಗೆ, ಮಾನ್ಯ ಕಮಿಷನರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಎಲ್ಲ ಸ್ಟೇಷನ್ಗಳಲ್ಲಿ ಅನವಶ್ಯಕವಾಗಿ ರಾಜಕೀಯ ದಾಳವಾಗಿ ಬಳಸ್ಕೊಳ್ತಕ್ಕಂಥದ್ದನ್ನ, ಕಿರುಕುಳ ಕೊಡ್ತಕ್ಕಂಥದ್ದನ್ನ ತಾವು ನಿಲ್ಲಿಸಬೇಕು. ಬೆಳಗಾವಿ ಲೋಕಸಭಾ ಟಿಕೆಟ್ಗೆ ಶುರುವಾಗಿದೆ ಫೈಟ್. ಬಿಜೆಪಿ ಟಿಕೆಟ್ಗೆ ಸಾಲು ಸಾಲು ಮುಖಂಡರು ಲಾಬಿ ಮಾಡ್ತಾ ಇದ್ದಾರೆ. ಮಾಜಿ ಸಂಸದರು, ಮಾಜಿ ಶಾಸಕರು ಲಾಬಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಬೆಳಗಾವಿ ಲೋಕಸಭಾ ಟಿಕೆಟ್ಗೆ ಈಗ ಫೈಟ್ ಶುರುವಾಗಿರೋದು. ನಮಗ್ ಬೇಕು ಟಿಕೆಟ್ ಅಂತ ಬಿಜೆಪಿ ನಾಯಕರು ಈಗ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಸಾಲು ಸಾಲು ಮುಖಂಡರು ಈಗ ಲಿಸ್ಟ್ ಅಲ್ಲಿ ಇದ್ದಾರೆ. ಶಂಕರಗೌಡ ಪಾಟೀಲ್, ವಿಶ್ವನಾಥ್ ಪಾಟೀಲ್, ಜಗದೀಶ್ ಮೆಟಗುಡ್ಡ, ಸಂಜಯ್ ಪಾಟೀಲ್ ರೇಸ್ ನಲ್ಲಿ ಇದ್ದಾರೆ. ಇನ್ನು ಅಂಗಡಿ ಕುಟುಂಬ ಸದಸ್ಯರು ಸುಮ್ಮನಿರ್ತಾರ, ಅವರು ಕೂಡ ಟಿಕೆಟ್ಗೋಸ್ಕರ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಮೊನ್ನೆನೇ ಸ್ಟೇಟ್ಮೆಂಟ್ ಅನ್ನ ಅವ್ರು ಕೊಟ್ಬಿಟ್ಟಿದ್ರು. ಅವ್ರ ರಿಲೇಟಿವ್ ಒಬ್ರು ನಳಿನ್ ಕುಮಾರ್ ಅವ್ರ ಕಟೀಲ್ ಅವರು ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ಸಾಂತ್ವನ ಹೇಳಕ್ಕೆ ಹೋದಂತ ಟೈಮ್ನಲ್ಲಿ ನಮ್ಮ ಕುಟುಂಬಸ್ಥರಿಗೆ ಟಿಕೆಟ್ ಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಅಷ್ಟೇ ಅಲ್ಲ, 4 ತಿಂಗಳಲ್ಲಿ ಸಿಎಂ ಕೂಡ ಬದಲಾವಣೆ ಆಗ್ತಾ ಇದ್ರು. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸುರೇಶ್ ಅಂಗಡಿ ಹೆಸರನ್ನ ಫೈನಲ್ ಮಾಡಿದ್ರು ಅಂತೆಲ್ಲ ಅವ್ರ ರಿಲೇಟಿವ್ ಹೇಳಿದ್ರು. ಅಟ್ಲೀಸ್ಟ್ ಈಗ ನಮ್ಮ ಕುಟುಂಬದವರಿಗೆ ಟಿಕೆಟ್ ಕೊಡಬೇಕು ಅಂತ ಆ ಮುಖಾಂತರ ಒಂದು ಒತ್ತಡ ಹೇರೋ ತಂತ್ರ ಎಲ್ಲ ಆಗಿತ್ತು. ಬಟ್ ಇವಾಗ ಯುವಕರಿಗೆ ಆದ್ಯತೆ ನಿರೀಕ್ಷೆಯಲ್ಲಿ ಕಾರ್ಯಕರ್ತರು ಇದ್ದಾರೆ. ಟಿಕೆಟ್ ಹಂಚಿಕೆಯಲ್ಲಿ ಶೆಟ್ಟರ್, ಸಾಹುಕಾರ್ ಪಾತ್ರ ನೋಡಬೇಕಾಗತ್ತೆ. ನಿರ್ಣಾಯಕ ಪಾತ್ರ ಈ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಇನ್ನೂ ಕೂಡ ಇಬ್ರು ನಾಯಕರು ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಈಗ ನೋಡ್ಬೇಕಾಗತ್ತೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿಯಲ್ಲಿ ನಾವು ಗಮನಿಸ್ಕೊಂಡು ಬಂದಂಗೆ ಅಚ್ಚರಿಯ ಹೆಸರುಗಳು ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ಇವರು ಅಂತ ತಿಳ್ಕೊಂಡಿರ್ತೀವಿ ನಾವು. ಬಟ್ ಕೊನೆ ಕ್ಷಣದಲ್ಲಿ ಬದಲಾವಣೆ ಆದಂತ ಎಷ್ಟೋ ಎಕ್ಸಾಂಪಲ್ಸ್ ಇದೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ಅಂತಂದ್ರೆ ಕಳೆದ ಬಾರಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಆದಂತ ಒಂದು ಅಚ್ಚರಿಯ ಅಭ್ಯರ್ಥಿ ಹೆಸರು ಘೋಷಣೆ ಆಗಿದ್ದು. ಯಾಕಂದ್ರೆ ಅನಂತಕುಮಾರ್ ನಿಧನದ ಬಳಿಕ ತೇಜಸ್ವಿ ಸೂರ್ಯಗೆ ಅವಕಾಶ ಸಿಕ್ಕಿತ್ತು. ಆ ಹೆಸರನ್ನ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬೆಳಗಾವಿ ಕಾನ್ಸ್ಟಿಟ್ಯೂನ್ಸಿ ಅವರು ಅಂಗಡಿ ಫ್ಯಾಮಿಲಿಗೆ ಕೊಡಿಸ್ರಿ ಅಂತ ಹೇಳಿ ಎಲ್ಲರೂ ದುಂಬಾಲು ಬಿದ್ದರು. ಎಲ್ಲ ಜನ ಒತ್ತಾಯ ಮಾಡತ್ತಾರ, ಮಾಮ ಅವರು ನೀವೇ ಹೇಳ್ರಿ ಅಂತೇಳಿ. ಬಿಜೆಪಿ ರಾಜ್ಯದ ಅಧ್ಯಕ್ಷರಾದಂಥ ಕಟೀಲ್ ಸಾಹೇಬರಿಗೆ ವಿನಂತಿ ಮಾಡಿಕೊಂಡೀನಿ. ಅವರು ಅದಕ್ಕೂ ಸಮ್ಮತಿ ಕೊಟ್ಟಿದ್ದಾರೆ. ಅವ್ರ ಫ್ಯಾಮಿಲಿ ಒಳಗನ ಟಿಕೆಟ್ ಕೊಡಬೇಕು, ಫ್ಯಾಮಿಲಿ ಒಳಗೆ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡಿದ್ದಕ್ಕೆ ಅವರು ಎಲ್ಲರೂ ಇದನ್ನು ಮಾಡಿ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಮೊನ್ನೆಯಿಂದಲೂ ಲಿಂಗರಾಜ್ ಪಾಟೀಲ್ ಅವರು ಮಾತಾಡುವಾಗ ಒಂದಿಷ್ಟು ಸ್ಫೋಟಕವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಅಂತ. ಮತ್ತೆ ನಮ್ಮ ಕುಟುಂಬಸ್ಥರಿಗೆ ಟಿಕೆಟ್ ಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನು ಇಡ್ತಾ ಇದ್ದಾರೆ. ಬಟ್ ಇಲ್ಲಿ ಯುವಕರಿಗೆ ಕೊಡಬಹುದು ಅಂತ ಚಾನ್ಸಸ್ ಇದೆ ಅಂತ. ಬಟ್ ಇನ್ನು ಕೂಡ ಅದು ಫೈನಲ್ ಆಗಿಲ್ಲ. ಆ ಬಗ್ಗೆ ಚರ್ಚೆಗಳು ಇಲ್ಲ. ಈಗ ರೇಸಲ್ಲಿ ಯಾರ್ಯಾರು ಇದ್ದಾರೆ, ಏನ್ ನಡೀತಾ ಇದೆ? ಶರ್ಮಿತಾ ಶೆಟ್ಟಿ ಅವರೇ, ಬೆಳಗಾವಿಯಲ್ಲಿ ಏನು ಕೇಂದ್ರ ಸಚಿವ ಸುರೇಶ್ ಅಂಗಡಿ ನಿಧನದ ಬಳಿಕ ಈಗ ಉಪಚುನಾವಣೆಯ ಟಿಕೆಟ್ಗಾಗಿ ಏನು ಅನೇಕರು ಫೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪಕ್ಷದ ಒಳಗಡೆ ಆಂತರಿಕವಾಗಿ ಎಲ್ಲರೂ ಕೂಡ ಈಗ ಆ ಒಂದು ಪ್ರಯತ್ನವನ್ನ ಆರಂಭಿಸಿದ್ದಾರೆ. ಪ್ರಮುಖವಾಗಿ ಏನು ಅಂತಂದ್ರೆ ಸುರೇಶ್ ಅಂಗಡಿ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಅವರ ಸೋದರ ಮಾವ ನಿನ್ನೆ ಲಿಂಗರಾಜ್ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಬಹಿರಂಗ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮುಂದೆನೂ ಕೂಡ ಅವರು ಬೇಡಿಕೆಯನ್ನು ಇಟ್ಟಿದ್ರು. ಇದ್ರ ಜೊತೆಗೆ ಮತ್ತಷ್ಟು ಮಾಜಿ ಶಾಸಕರು ಬೆಳಗಾವಿ ಜಿಲ್ಲೆಯ, ಅದರಲ್ಲೂ ಪ್ರಮುಖವಾಗಿ ಬೈಲಹೊಂಗಲದ 2 ಮಾಜಿ ಶಾಸಕರು ಮತ್ತು ಬೆಳಗಾವಿ ಗ್ರಾಮೀಣದ ಮಾಜಿ ಶಾಸಕರು ಸೇರಿದಂತೆ 10ಕ್ಕೂ ಹೆಚ್ಚು ಜನ ಹೀಗಾಗಿ ಟಿಕೆಟ್ಗಾಗಿ ಏನು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತಮ್ಮ ಮುಖಂಡರ ನೇತೃತ್ವದಲ್ಲಿ ಮತ್ತು ಅನೇಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರನ್ನು ಕೂಡ ಸಂಪರ್ಕ ಮಾಡಿ ನಮಗೆ ಈ ಬಾರಿ ಟಿಕೆಟ್ ಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಜೊತೆಗೆ ಅಂಗಡಿ ಕುಟುಂಬಸ್ಥರು ಕೂಡ ನಮಗೆ ಟಿಕೆಟ್ ಬೇಕು ಅಂತ ಹೇಳ್ತಕ್ಕಂಥದ್ದು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಂತಹ ರಾಜ್ಯಸಭಾ ಚುನಾವಣೆಯಲ್ಲಿ ಅಚ್ಚರಿಯ ಅಭ್ಯರ್ಥಿಯನ್ನ ಬಿಜೆಪಿ ಹೈಕಮಾಂಡ್ ಒಂದು ಆಯ್ಕೆಯನ್ನ ಮಾಡಿತ್ತು. ಈ ನಿರೀಕ್ಷೆಯಲ್ಲೂ ಕೂಡ ಅನೇಕ ಕಾರ್ಯಕರ್ತರು ಇದ್ದಾರೆ. ನಮಗೆ ಟಿಕೆಟ್ ಸಿಗಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲೂ ಕೂಡ ಅನೇಕ ಕಾರ್ಯಕರ್ತರು ಇರತಕ್ಕಂಥ. ಆದರೆ ಪಾರ್ಟಿ ಮಾತ್ರ ಈ ವಿಚಾರದಲ್ಲಿ ಇನ್ನೂ ಕೂಡ ಮೌನ ವಹಿಸಿದೆ. ಯಾವುದೇ ಪಾರ್ಟಿಯಲ್ಲಿ ಈ ಬಗ್ಗೆ ಚಟುವಟಿಕೆ ನಡೀತಾ ಇಲ್ಲ. ಇಷ್ಟಾದ್ರೂ ಕೂಡ ಅನೇಕ ಮುಖಂಡರು ಈಗಾಗಲೇ ತಮ್ಮ ಪ್ರಯತ್ನವನ್ನ ಆರಂಭಿಸಿದ್ದಾರೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮ ಇನ್ಫಾರ್ಮೇಶನ್ಗೆ. ರಾಜ್ಯ, ದೇಶ, ವಿದೇಶ ಸೇರಿದಂತೆ ಕ್ಷಣ ಕ್ಷಣದ ಮಾಹಿತಿ ಜೊತೆಗೆ ಬೈಲೆಕ್ಷನ್ ಸುದ್ದಿ, ಮಳೆ ಅವಾಂತರ, ಕೊರೋನಾದ ಸುದ್ದಿಗಳು news18kannada.com ನಲ್ಲಿ ಲಭ್ಯವಿರುತ್ತೆ. ಸಂಪೂರ್ಣ ಮಾಹಿತಿಗೋಸ್ಕರ ಕೂತಲ್ಲೇ ನೀವು ಎಲ್ಲ ವಿಚಾರವಾಗಿ ಅಪ್ಡೇಟ್ ಆಗಬೇಕು ಅಂತಂದ್ರೆ kannada.news18.comಗೆ ಲಾಗಿನ್ ಮಾಡಿ ಪ್ರತಿ ಕ್ಷಣದ ಮಾಹಿತಿಯನ್ನ ನೀವು ತಿಳ್ಕೋಬಹುದು. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಬೇಕಾಗುತ್ತೆ. ವೆಲ್ಕಮ್ ಬ್ಯಾಕ್. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ಬಿಜೆಪಿ ಭೀಷ್ಮ, ಅಡ್ವಾಣಿ ಸೇರಿದಂತೆ ಕೇಸರಿಯ ಘಟಾನುಘಟಿ ನಾಯಕರಿಗೆ ಬಿಗ್ ರಿಲೀಫ್ ಸಿಗಿದೆ.
ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ, ಕಲ್ಯಾಣ್ ಸಿಂಗ್, ವಿನಯ್ ಕಟಿಯಾರ್, ಸಾಕ್ಷಿ ಮಹಾರಾಜ್, ಸಾಧ್ವಿ ರಿತಂಬರ ಸೇರಿದಂತೆ ಎಲ್ಲ 32 ಮಂದಿ ಆರೋಪಿಗಳು ಖುಲಾಸೆಯಾಗಿದ್ದಾರೆ. ಬಾಬ್ರಿ ಮಸೀದಿ ಧ್ವಂಸಗೊಂಡು 28 ವರ್ಷಗಳ ಬಳಿಕ ಇವತ್ತು ತೀರ್ಪು ಹೊರಬಂತು. ಅಡ್ವಾಣಿ ಸೇರಿ ಎಲ್ಲ 32 ಮಂದಿ ಆರೋಪಿಗಳನ್ನ ಲಖನೌನ ಸಿಬಿಐ ವಿಶೇಷ ಕೋರ್ಟ್ ಆರೋಪ ಮುಕ್ತಗೊಳಿಸಿದೆ. 1992ರ ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿಯನ್ನ ಧ್ವಂಸಗೊಳಿಸಿದ್ದು ಪೂರ್ವ ನಿಯೋಜಿತ ಕೃತ್ಯ ಅಲ್ಲ, ಇದರಲ್ಲಿ ಕ್ರಿಮಿನಲ್ ಸಂಚು ನಡೆದಿಲ್ಲ ಅಂತ ಹೇಳಿದ ಸಿಬಿಐ ಕೋರ್ಟ್ನ ನ್ಯಾಯಾಧೀಶ ಎಸ್ಕೆ ಯಾದವ್, ಆರೋಪಿಗಳ ವಿರುದ್ಧ ಸಿಬಿಐ ನೀಡಿರುವಂತಹ ಸಾಕ್ಷ್ಯಗಳು ಪ್ರಬಲವಾಗಿಲ್ಲ ಅಂತ ಹೇಳಿದ್ರು. ಪ್ರಬಲ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣಕ್ಕೆ ಎಲ್ಲಾ 32 ಮಂದಿ ಆರೋಪಿಗಳನ್ನ ಖುಲಾಸೆಗೊಳಿಸಿ ಆದೇಶವನ್ನು ಕೊಟ್ಟಿದ್ದಾರೆ. ಈ ಮೂಲಕ 28 ವರ್ಷಗಳ ಕಾನೂನು ಹೋರಾಟ ಒಂದು ಹಂತಕ್ಕೆ ಮುಗಿದಿದೆ. स्पेशल कोर्ट का आज का जो निर्णय हुआ है वह अत्यंत महत्वपूर्ण है और हम सब के लिए बहुत खुशी का प्रसंग है. जब ये समाचार सुना, जय श्री राम कह करके लखनऊ की सीबीआई कोर्ट ने एक ऐतिहासिक निर्णय दिया है और वो निर्णय इस बात को सिद्ध करता है कि 6 दिसंबर को अयोध्या में हुई घटनाओं के लिए कोई षड्यंत्र या किसी प्रकार का ऐसा आयोजन नहीं था, वो अचानक हुआ है. हमारा स्वयं का आंदोलन जो भारतीय जनता पार्टी की तरफ से राम मंदिर के निर्माण के लिए सहयोग के रूप में किया जा रहा था, श्री अडवाणी जी के नेतृत्व में और भारतीय जनता पार्टी के उस समय के अध्यक्ष के रूप में जो मैं उसमें सहयोग कर रहा था. ಇನ್ನು ಬಿಜೆಪಿ ನಾಯಕರು ಬಾಬ್ರಿ ಮಸೀದಿ ಧ್ವಂಸ ಕೇಸ್ನ ತೀರ್ಪನ್ನು ಸ್ವಾಗತಿಸಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ಭಾರತೀಯರೆಲ್ಲರೂ ಸಂತೋಷ ಪಡುವಂತ ಶುಭ ದಿವಸ. ಬಾಬ್ರಿ ಮಸೀದಿಗೆ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಲಕ್ನೋ ಸಿಬಿಐ ನ್ಯಾಯಾಲಯ ಐತಿಹಾಸಿಕ ತೀರ್ಪು ನೀಡಿದೆ. 32 ನಾಯಕರನ್ನ ನಿರ್ದೋಷಿ ಅಂತೇಳಿ ನ್ಯಾಯಾಲಯ ತೀರ್ಪು ನೀಡಿದೆ. ಇದೊಂದು ಪೂರ್ವ ನಿಯೋಜಿತ ಕೃತ್ಯವಲ್ಲವೆಂದು ನ್ಯಾಯಾಲಯ ಹೇಳಿದ್ದು ಸತ್ಯಕ್ಕೆ ಜಯ ದೊರೆತಂತಾಗಿದೆ. ಈ ಹೋರಾಟದಲ್ಲಿ ನಾನು ಕೂಡ ಪ್ರತ್ಯಕ್ಷ ಭಾಗಿಯಾಗಿದ್ದೆ. ವೈಯಕ್ತಿಕವಾಗಿ ನನಗೂ ಸಹ ಬಹಳ ಸಂತೋಷ ಆಗಿದೆ ಈ ತೀರ್ಪಿನಿಂದ. ಬಹಳ ಜನ ಏನು ತೀರ್ಪಾಗುವುದೊಂದು ಕಾತುರದಿಂದ ಕಾಯ್ತಾ ಇದ್ರು. ಹೋರಾಟಗಾರರಿಗೆ ಯಾವತ್ತೂ ಸಹ ಯಶಸ್ಸು ಸಿದ್ಧ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ಬಹುಶಃ ಆ ಸಂದರ್ಭದಲ್ಲಿ ಈ ಬಾಬ್ರಿ ಮಸೀದಿ ಡಿಮಾಲಿಷನ್ ಹಿನ್ನೆಲೆಯಲ್ಲಿ ಅವನ್ನ ಇವತ್ತು ಕಟಕಟೆಯಲ್ಲಿ ನಿಲ್ಲಿಸುವಂಥ ಕೆಲಸ ಆಗಿತ್ತು ಮತ್ತು ಸುದೀರ್ಘವಾದಂಥ ಒಂದು ಚರ್ಚೆ ಮತ್ತು ಹಿಯರಿಂಗ್ ಎಲ್ಲ ಆದಮೇಲೆ ಇವತ್ತು ಭಾಳ ಮಹತ್ವದ ಐತಿಹಾಸಿಕವಾದಂಥ ಒಂದು ತೀರ್ಪು ಬಂದಿದೆ. ಅದರಲ್ಲಿ ಇವರೆಲ್ಲರೂ ನ್ಯಾಯಾಲಯ ದೋಷಮುಕ್ತಗೊಳಿಸಿದೆ. ಈ ತೀರ್ಪನ್ನು ಭಾರತೀಯ ಜನತಾ ಪಾರ್ಟಿ ಸ್ವಾಗತ ಮಾಡುತ್ತೆ. ಅದೊಂದು ಪೂರ್ವಯೋಜಿತ ಕೃತ್ಯ ಅಂತ ಆರೋಪ ಮಾಡಿದ್ರು. ಅದನ್ನು ನೆಪವಾಗಿಟ್ಕೊಂಡು 92ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ 4 ಸರ್ಕಾರಗಳನ್ನು, ಉತ್ತರ ಪ್ರದೇಶ, ಹಿಮಾಚಲ, ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶದ 4 ಬಿಜೆಪಿ ಸರ್ಕಾರವನ್ನು ವಜಾ ಮಾಡುವಂಥ ಕೆಲಸವನ್ನು ಸಂವಿಧಾನ ಬಾಹಿರವಾಗಿ ಮಾಡಿದರು. ಇವತ್ತು ಈ ತೀರ್ಪು ಸತ್ಯಕ್ಕೆ ಜಯ ಅನ್ನೋದನ್ನು ಎತ್ತಿಡಿದಿದೆ. ಪೂರ್ವಯೋಜಿತ ಸಂಚಲ್ಲ ಅನ್ನುವಂಥದ ಒಂದು ತೀರ್ಪಿನಿಂದ ವ್ಯಕ್ತ ಆಗಿದೆ. ಈ ತೀರ್ಪು ರಾಜ್ಯ, ದೇಶ, ವಿದೇಶ ಸೇರಿದಂತೆ ಕ್ಷಣ ಕ್ಷಣದ ಮಾಹಿತಿ ಜೊತೆಗೆ ಬೈಲೆಕ್ಷನ್ ಸುದ್ದಿ, ಮಳೆ ಅವಾಂತರ, ಕೊರೋನಾದ ಸುದ್ದಿಗಳು news18kannada.com ಲಭ್ಯವಿರುತ್ತೆ. ನೀವು ಕೂತಲ್ಲೇ ಇವತ್ತಿನ ಮೇಜರ್ ಸುದ್ದಿ ಬಗ್ಗೆ ಎಲ್ಲ ವಿಷಯ ತಿಳ್ಕೊಳ್ಬೇಕು ಅಂತಂದ್ರೆ kannada.news18.comಗೆ ಲಾಗಿನ್ ಮಾಡಿ ಕೂತಲ್ಲೇ ಅಪ್ಡೇಟ್ ಆಗಿ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಬ್ರೇಕ್ ಆಗೋಣ. 98ರಷ್ಟು ಉದ್ಯೋಗ ನಷ್ಟವಾಗಿದೆ. ಅದರಲ್ಲಿ ಮೆಕ್ಯಾನಿಕ್ ಸಮುದಾಯಕ್ಕೆ ಭಾರೀ ಪೆಟ್ಟು ಬಿದ್ದಿದೆ. ಈ ಕಷ್ಟ ಕಾಲದಲ್ಲಿ ನೆಟ್ವರ್ಕ್ 18 ವಿಶೇಷ ಅಭಿಯಾನನ ಕೈಗೆತ್ತಿಕೊಂಡಿದೆ. ಕ್ಯಾಸ್ಟ್ರಾಲ್ ಆಕ್ಟಿವ್ ಎಂಜಿನ್ ಆಯಿಲ್ ಸಹಯೋಗದಲ್ಲಿ ಭಾರತದ ಮೆಕ್ಯಾನಿಕ್ ಸಮುದಾಯದ ಬೆನ್ನಿಗೆ ನಿಲ್ಲುತ್ತೆ. ದ್ವಿಚಕ್ರ ವಾಹನ ತಯಾರಿಕಾ ಕ್ಷೇತ್ರದಲ್ಲಿ ಭಾರತ ವಿಶ್ವದ ಅಗ್ರ ಮಾರುಕಟ್ಟೆಗಳಲ್ಲೊಂದು. ಈ ಕ್ಷೇತ್ರ ಅಸಂಖ್ಯ ಜನರಿಗೆ ಉದ್ಯೋಗ ಅವಕಾಶಗಳನ್ನ ನೀಡಿದೆ.
ಆದರೆ ಲಾಕ್ಡೌನ್ನಿಂದಾಗಿ ಲಕ್ಷಾಂತರ ಜನ ಮೆಕ್ಯಾನಿಕ್ಗಳು ಬದುಕು ಸಾಗಿಸಲಿಕ್ಕೆ ಹೋರಾಟವನ್ನ ಮಾಡ್ತಿದ್ದಾರೆ. परेशानी यही है कि लॉकडाउन के बाद तो काम चला ही नहीं है बिल्कुल भी। जैसे जैसे लॉकडाउन थोड़ा थोड़ा बढ़ने लगा, खुलने लगा, तो वैसे ही सहज काम भी सही होने लगा, लेकिन अभी भी प्रॉपर तरीके से काम भी इतना अच्छा नहीं है जो होना चाहिए. ಸಂಕಷ್ಟದಲ್ಲಿರುವಂತ ಈ ದುಡಿಯುವ ವರ್ಗದ ನೆರವಿಗೆ ನಿಲ್ಲುತ್ತಿದೆ ನೆಟ್ವರ್ಕ್ 18. ಕ್ಯಾಸ್ಟ್ರಾಲ್ ಆಕ್ಟಿವ್ ಸಹಯೋಗದಲ್ಲಿ ಪ್ರೊಟೆಕ್ಟ್ ಇಂಡಿಯಾಸ್ ಎಂಜಿನ್ ಅನ್ನೋ ಅಭಿಯಾನ ಶುರು ಮಾಡಿದೆ. ಜೀವನದ ಭಾಗವೇ ಆಗಿರುವಂತ ನಮ್ಮ ನೆರೆಹೊರೆಯ ಮೆಕ್ಯಾನಿಕ್ಗಳ ಶ್ರಮವನ್ನ ಗುರುತಿಸಿ ಗೌರವಿಸುವಂತದ್ದು ಈ ಅಭಿಯಾನದ ಉದ್ದೇಶ. As mechanics resiliently look to get back on their feet, Castrol India and Network 18 present Protect India's Engine, a joint initiative to empower India's mechanic community to navigate through these difficult times and be better equipped to restart their business. Castrol Active will aim to invest up to rupees 50 lakhs towards upskilling initiatives for mechanics. Just like our mechanics who protect our bikes, let's now do our bit to protect them and help them to keep moving ahead. ಈ ವಿಶೇಷ ಅಭಿಯಾನಕ್ಕೆ ಸೆಲೆಬ್ರಿಟಿಗಳು ಸಹ ಕೈ ಜೋಡಿಸಿದ್ದಾರೆ. ಇವತ್ತು ನಾವೆಲ್ಲರೂ ಸೇರಿ ನಾವೆಲ್ಲರೂ ಮಾಡುವಂತ ಪ್ರತಿಯೊಂದು ಚಿಕ್ಕ ಕೆಲಸ ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ನಾವು ಮಾಡುವಂತ ಒಂದು ಪ್ಲಂಚ್ ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ನಮ್ಮ ಮೆಕ್ಯಾನಿಕ್ಗಳ ಭವಿಷ್ಯವನ್ನ ರೂಪಿಸೋದ್ರಲ್ಲಿ, ಅವರ ಭವಿಷ್ಯವನ್ನ ರಕ್ಷಿಸೋದ್ರಲ್ಲಿ. ಸೊ ನಾನು ನಿಮ್ಮ ಹತ್ರ ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, 2 minutes ಟೈಮ್ ತಗೊಳ್ಳಿ. ಹಾಗೆ ಈ ಒಂದು ಒಳ್ಳೆ ಕಾಸ್ಗೆ, ಈ ಒಂದು ಒಳ್ಳೆ ಕ್ಯಾಂಪೇನ್ಗೆ ಪ್ಲಂಚ್ ಮಾಡಿ.